ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ. ಅವರು ಒಬ್ಬ ಮೇರು ನಟ. ಅವರು ಮಾಡಿದ ಸಿನಿಮಾ ಎಲ್ಲ ಸೂಪರ್ ಹಿಟ್. ಆದರೆ ಅವರು ಪಟ್ಟಿರುವ ಕಷ್ಟ ನಿಮಗೆಲ್ಲ ಗೊತ್ತಿಲ್ಲ. ಅವ್ರು ಯಾರು ಅಂದರೆ ಅವರೇ ರಾಜೇಶ್ ಖನ್ನಾ. मेरे सपनों की रानी कब आएगी तू, आए रुत मस्तानी कब आएगी तू. ರಾಜೇಶ್ ಖನ್ನಾ ಅವರು 1942 ಡಿಸೆಂಬರ್ ಅಲ್ಲಿ ಜನಿಸ್ತಾರೆ. ಅಮೃತ್ಸರ್ ಇವರ ಹುಟ್ಟೂರು. ಇವರ ತಂದೆ ಹೀರಾನಂದ್ ಖನ್ನಾ, ತಾಯಿ ಚಂದ್ರಾನಿ ಖನ್ನಾ. ಇವರಿಗೆ ಅಣ್ಣ ಇದ್ದಾರೆ, ಅವರೇ ನರೇಂದ್ರ ಖನ್ನಾ. ರಾಜೇಶ್ ಖನ್ನಾ ಅವರಿಗೆ ಇನ್ನೊಂದು ಹೆಸರಿದೆ, ಅದೇ ಜಿತಿನ್ ಖನ್ನಾ. ಅವರ ಹುಟ್ಟು ಹೆಸರು ಕೂಡ ಇದೇ ಆಗಿದೆ. ರಾಜೇಶ್ ಖನ್ನಾ ಅವರ ತಂದೆ ಹೀರಾನಂದ ಖನ್ನಾ ಅವರು ವೃತ್ತಿಯಲ್ಲಿ ಶಿಕ್ಷಕರು ಹಾಗೂ ಬೂರೇವಾಲಾ ಜಿಲ್ಲೆಯಲ್ಲಿ ವಿಹರಿಯಲ್ಲಿರುವ ಎಂಸಿ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಸಹ ಕಾರ್ಯನಿರ್ವಹಿಸುತ್ತಿದ್ರು. ಬೂರೇವಾಲಾದಲ್ಲಿ ಇವರಿಗೆ ಒಂದು ಬಂಗ್ಲೆ ಇದೆ, ಅದರ ಹೆಸರು ಖನ್ನಾ ಬಂಗಲೆ ಅಂತ. ರಾಜೇಶ್ ಖನ್ನಾ ಅವರು ತಮ್ಮ ಬಾಲ್ಯವನ್ನ ಇದೇ ಬಂಗಲೆಯಲ್ಲಿ ಕಳೆದಿದ್ದಾರೆ. ಈಗ ಅದು ಪಾಕಿಸ್ತಾನಕ್ಕೆ ಸೇರ್ಕೊಂಡಿದೆ. ಖನ್ನಾ ಅವರು 6 ವರ್ಷ ಇರುವಂತಹ ಸಂದರ್ಭದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಬೇರೆ ಆಗುತ್ತೆ. ರಾಜೇಶ್ ಖನ್ನಾ ಅವರ ಕುಟುಂಬ ಮಾತ್ರ ಭಾರತವನ್ನ ಆಯ್ಕೆ ಮಾಡ್ಕೊಳ್ತಾರೆ, ಭಾರತದಲ್ಲಿ ಉಳಿದುಕೊಳ್ತಾರೆ. ಇದಾದ ನಂತರ ಕುಟುಂಬದ ಆರ್ಥಿಕತೆ ಗಂಭೀರವಾಗುತ್ತಾ ಹೋಗುತ್ತೆ. ಯಾಕಂದ್ರೆ ತಂದೆ ಹತ್ತಿರ ಕೆಲಸವೂ ಇರೋದಿಲ್ಲ, ಮಕ್ಕಳ ಪಾಲನೆ ಪೋಷಣೆ ಕಷ್ಟ ಆಗ್ತಾ ಇತ್ತು. ಹೀಗಿರುವಾಗ ಅವರು ಬಾಂಬೆಯಲ್ಲಿರುವ ಅವರ ಸಂಬಂಧಿಕರಾದ ಚುನ್ನಿಲಾಲ್ ಖನ್ನಾ ಮತ್ತು ಲೀಲಾವತಿ ಖನ್ನಾ ಅವರಿಗೆ ತಮ್ಮ ಚಿಕ್ಕ ಮಗನಾದ ಜಿತಿನ್ ಖನ್ನಾ ಅಂದ್ರೆ ರಾಜೇಶ್ ಖನ್ನಾ ಅವರನ್ನ ಅವರಿಗೆ ದತ್ತು ಕೊಡ್ತಾರೆ. ಚುನ್ನಿಲಾಲ್ ಆಗಿನ ಕಾಲಕ್ಕೆ ಶ್ರೀಮಂತರಾಗಿದ್ರು. ಅಲ್ಲಿಂದ ರಾಜೇಶ್ ಖನ್ನಾ ಅವರು ಇವರ ಮಡಿಲಿಗೆ ಹೋಗ್ತಾರೆ. ಚನ್ನಿಲಾಲ್ ಖನ್ನಾ ಅಂದ್ರೆ ರಾಜೇಶ್ ಖನ್ನಾ ಅವರ ಎರಡನೇ ತಂದೆ ರೈಲ್ವೆ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರು ಬಾಂಬೆಯ ಗಿರಿಗಾಂವ್ನ ಜರ್ನಿ ರೋಡ್ ನಲ್ಲಿ ಇವರು ಸರಸ್ವತಿ ನಿವಾಸ್ ಠಾಕೂರ್ ಮನೆಯಲ್ಲಿ ವಾಸಿಸ್ತಿರ್ತಾರೆ. ಇಲ್ಲಿಂದ ರಾಜೇಶ್ ಖನ್ನಾ ಅವರ ಬಾಂಬೆ ಜರ್ನಿ ಶುರುವಾಗುತ್ತೆ. चला जाता हूँ किसी की धुन में धड़कते दिल के तराने लिए. ಚುನ್ನಿಲಾಲ್ ಅವರಿಗೆ 4 ಜನ ಮಕ್ಕಳು, ಕಮಲಾ, ಚಂಚಲ, ವಿಜಯ ಮತ್ತು ಮಂಜು. ಇವರೆಲ್ಲರ ಮಧ್ಯೆ ರಾಜೇಶ್ ಖನ್ನಾ ಅವರು ತುಂಬಾ ಸಣ್ಣವರು ಆಗಿದ್ರಿಂದ ಅವರನ್ನ ಎಲ್ಲರೂ ಕಾಕಾ ಕಾಕಾ ಅಂತ ಕರೀತಾ ಇದ್ರಂತೆ. ಕಾಕಾ ಅಂದ್ರೆ ಪಂಜಾಬ್ ಭಾಷೆಯಲ್ಲಿ ಚಿಕ್ಕ ಮಗು ಎಂದರ್ಥ. ಮುಂದೆ ಇವರು ಇಡೀ ಪ್ರಪಂಚಕ್ಕೆ ಕಾಕಾ ಎಂದೇ ಪ್ರಸಿದ್ಧರಾಗ್ತಾರೆ. ರಾಜೇಶ್ ಖನ್ನಾ ಅವರು ಬಾಂಬೆಯಲ್ಲಿರುವ ಸೆಂಟ್ ಸೆಬಾಸ್ಟಿನ್ ಗೌನಾ ಹೈಸ್ಕೂಲ್ ಸೇರ್ಕೊಳ್ತಾರೆ. 10 ವರ್ಷ ಇರುವಾಗಲೇ ಕಲೆ, ನಾಟಕ ಹೀಗೆ ಹಲವಾರು ಕಡೆ ಪಾತ್ರ ವಹಿಸ್ತಿದ್ರು. ಶಾಲೆಯಲ್ಲಿ ಇರುವಾಗಲೇ ಇವರಿಗೆ ಡ್ರಮ್ಸ್ ಬಾರಿಸೋದು ಎಂದ್ರೆ ತುಂಬಾ ಅಚ್ಚುಮೆಚ್ಚು. ಇವರ ಜೊತೆ ಅದೇ ಶಾಲೆಯಲ್ಲಿ ಇನ್ನೊಬ್ರು ಸಹ ಓದ್ತಿರ್ತಾರೆ, ಅವರೇ ರವಿ ಕಪೂರ್ ಅಂದ್ರೆ ಜಿತೇಂದರ್. ರಾಜೇಶ್ ಖನ್ನಾ ಅವರು ಶಾಲೆಯ ನಂತರ ಅಂದ್ರೆ 1959ರಿಂದ 1961 2 ವರ್ಷ ನವರೋಜಿ ವಾತಿಯಾ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿದ್ರು. ಅದಾದ ನಂತರ 1961ರಿಂದ 1963ರಲ್ಲಿ ಕೆಸಿ ಕಾಲೇಜ್ನಲ್ಲಿ ತಮ್ಮ BA ಡಿಗ್ರಿ ಪೂರ್ಣಗೊಳಿಸ್ತಾರೆ. ಇವರು ಓದುವಾಗ್ಲೇ ನಾಟಕದಲ್ಲಿ ಭಾಗವಹಿಸಿದ್ರಿಂದ ಇವರಿಗೆ ಆಗ್ಲೇ ಬೆಸ್ಟ್ ಆಕ್ಟರ್ ಕೂಡ ಸಿಕ್ಕಿತ್ತು. - 1962ರಲ್ಲಿ ಬರೆದಿರುವ ತೀರಂವೀರ ಭಾರತ ನಾಟಕದಲ್ಲಿ ಅಂಧ್ಯುಗ್ ಸೈನಿಕನ ಪಾತ್ರ ಸಿಕ್ಕಿರುತ್ತೆ. ಸ್ಟೇಜ್ ಮೇಲೆ ತುಂಬಾ ಚೆನ್ನಾಗಿ ಪಾತ್ರ ನಿರ್ವಹಿಸ್ತಾರೆ. ಇದನ್ನ ನೋಡಿದ ಚೀಫ್ ಗೆಸ್ಟ್ ಒಬ್ರು, ನೀನು ತುಂಬಾ ದೊಡ್ಡ ನಾಯಕ ನಟ ಆಗ್ತೀಯಾ ಅಂತ ಹೇಳಿದ್ರು. ಅವರ ತಂದೆಗೆ ಇದು ಯಾಕೋ ಇಷ್ಟ ಇರಲಿಲ್ಲ. ಆದ್ರೆ ರಾಜೇಶ್ ಖನ್ನಾ ಅವರು ನಿರ್ಧಾರ ಮಾಡ್ತಾರೆ, ಸಿನಿಮಾಗಳಲ್ಲಿ ನಟಿಸಲೇಬೇಕು ಅಂತ. ಇವರ ಆಸೆ ಅರಿತ ಇವರ ಮಾವ KK ತಲ್ವಾರ್ ಅವರು ಜಿತಿನ್ ಇಂದ ರಾಜೇಶ್ ಖನ್ನಾ ಎಂದು ಹೆಸರು ಬದಲಾಯಿಸ್ತಾರೆ. ಆಗ್ಲೇ ಇವರ ಹೆಸರು ರಾಜೇಶ್ ಖನ್ನಾ ಆಗಿತ್ತು. गुनगुना रहे हैं भंवर खिल रही है कली 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 कली. ರಾಜೇಶ್ ಖನ್ನಾ ಅವರು ತುಂಬಾ ಶ್ರೀಮಂತರಾಗಿದ್ರಿಂದ ಇವರಿಗೆ ಯಾವಾಗ್ಲೂ ಸ್ಪೋರ್ಟ್ಸ್ ಕಾರ್ನಲ್ಲಿ ಹೋಗಲು ಇಷ್ಟವಿತ್ತು. ಇವರು ಆಡಿಷನ್ಗೆ ಹೋಗುವಾಗ್ಲೇ ತಮ್ಮ ಇಷ್ಟವಾದ MG ಕಾರ್ನಲ್ಲೇ ಹೋಗ್ತಿದ್ರು. ಆ ಕಾಲದಲ್ಲಿ ಈ ಕಾರು ಯಾವ ನಾಯಕನ ಬಳಿಯೂ ಇರಲಿಲ್ಲ. ಇವರ ಕಾರು ಯಾವಾಗ್ಲೂ
ಚರ್ಚ್ ಗೇಟ್ ಹತ್ತಿರ ಟ್ರೆಂಡಿಂಗ್ ಲಾರ್ಡ್ ರೆಸ್ಟೋರೆಂಟ್ ಹೊರಗಡೆ ನಿಲ್ತಾ ಇತ್ತು. ಯಾಕಂದ್ರೆ ಅಲ್ಲಿಗೆ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಬರುವ ಹೋಗುವ ಜಾಗವಾಗಿತ್ತು. ಇದಾದ ನಂತರ ರಾಜೇಶ್ ಖನ್ನಾ ಅವರ ಸಿನಿಮಾ ಜರ್ನಿ ಹೇಗೆ ಶುರುವಾಯಿತು ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಕಾಯ್ತಾ ಇರಿ.